ಆ ಕರ್ಣನಂತೆ ನೀ ದಾರಿಯಾದೆ. ಸೃಜನಣ್ಣ ಇಷ್ಟು ಕಷ್ಟಪಟ್ಟು ಸ್ಟೋರಿ ಬಡ್ಕೊಂಡಿದ್ದ, ಬಟ್ ಆ ಒಂದು ಕ್ಲೈಮ್ಯಾಕ್ಸ್ ಅವಶ್ಯಕತೆ ಇತ್ತ? ಹೀರೋಯಿಸಮ್ನ ತೋರಿಸ್ಬೇಕು ಅಂತ ರಿಯಾಲಿಟಿಗಿಂತ ಹೊರಗಡೆ ಹೋಗಿ ನೀ ಈ ಒಂದು ಕ್ಲೈಮ್ಯಾಕ್ಸ್ನ ಬರ್ಕೊಳ್ಳೋ ಅವಶ್ಯಕತೆ ಇತ್ತ? ನೀನು ಆ ಥರ ಇದ್ದಿದ್ದೆಲ್ಲ ದಾನ ಮಾಡಿಬಿಟ್ರೆ ಸಿನಿಮಾದಲ್ಲೇನೋ ಒಪ್ಕೊತಾರೆ, ಬಟ್ ರಿಯಾಲಿಟಿಲಿ ಒಪ್ಕೊತಾರ? ಬಂದ್ರಿ ನಾವಿವಾಗ GST ಸಿನಿಮಾ ಬಗ್ಗೆ ಮಾತಾಡೋಣ. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೋ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. GST ಗೋಸ್ಟ್ ಇನ್ ಟ್ರಬಲ್, ಅಂದರೆ ದೆವ್ವಗಳೇ ಎಲ್ಲಿ ಪ್ರಾಬ್ಲಮಲ್ಲಿ ಇರ್ತವೆ ಆ ಒಂದು ಪ್ರಾಬ್ಲಮ್ ಎಲ್ಲ ತೀರ್ಸೋದಕ್ಕೆ ಬರೋದು ನಮ್ಮ ಲಕ್ಕಿ. ಈ ಒಂದು ಸಿನಿಮಾನ ಬರೆದು ಡೈರೆಕ್ಷನ್ನ ಮಾಡಿ ಮತ್ತು ಹೀರೋ ಆಗಿ ಆ್ಯಕ್ಟಿಂಗ್ನ ಮಾಡಿದ್ದು ಸೃಜನ್ ಲೋಕೇಶ್ ಅವರು. ಮೇ ಬಿ ಈ ಒಂದು ಸ್ಟೋರಿನ ಕೋವಿಡ್ ಟೈಮಲ್ಲಿ ಬಳಸ್ಕೊಂಡಿದ್ರು ಅಂತ ಕಾಣುತ್ತೆ. ಎಲ್ಲ ಒಂದು ಆಸ್ಪೆಕ್ಟು ಕೂಡ COVID-19 ಸಿಚುವೇಷನಲ್ಲೇ ನಡೆಯುತ್ತೆ. ಇನ್ನು ಸಿನಿಮಾದ ಸ್ಟೋರಿ ಲೈನ್ ವಿಷಯಕ್ಕೆ ಬಂದರೆ, ನಮ್ಮ ಸೃಜನ್ ಅವರು ಲಕ್ಕಿ ಅನ್ನೋ ಕ್ಯಾರೆಕ್ಟ್ರನ್ನ ಇಲ್ಲಿ ಪ್ಲೇ ಮಾಡಿದ್ದಾರೆ. ಲಕ್ಕಿ ಅಂತ ಹೆಸ್ರಿಗೆ ಮಾತ್ರ ಇರ್ತಾನೆ, ಇವನ ಜೀವನದಲ್ಲಿ ಫುಲ್ ಅನ್ಲಕ್ಕಿ ಆಗಿರ್ತಾನೆ. ಮನೆಯಲ್ಲಿ ಏನೇ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಅದೆಲ್ಲದಕ್ಕೂ ಇವನೇ ಕಾರಣ ಅಂತ ಅವರ ಮನೆಯಲ್ಲಿ ನಂಬಿರ್ತಾರೆ. ಅವರ ಅಮ್ಮನೂ ಕೂಡ ಸಾಯೋದಕ್ಕೆ ಇವನೇ ಕಾರಣ ಅಂತ ಅವ್ರ ಅಪ್ಪ ಮನೆಯಿಂದ ಆಚೆ ಆಗ್ದಾಗ ಇವನು ಸಾಯಬೇಕು ಅಂತ ಬಂದು ಸ್ಮಶಾನದಲ್ಲಿ ನೇಣು ಹಾಕೊಳ್ಳೋಕೆ ಹೋದಾಗ ಒಂದು 6 ದೆವ್ವಗಳು ಇವನ್ನ ಕಾಪಾಡ್ತವೆ. ಪ್ರಪಂಚದಲ್ಲಿ ಬದುಕಬೇಕು ಅನ್ನೋ ಒಂದು ಆಸೆನ ಬರೋ ಥರ ಅವು ಮಾಡ್ತವೆ. ಹಂಗಾಗಿ ಇವನು ದೆವ್ವಗಳ ಪರ್ಸ್ನಲ್ ಪ್ರಾಬ್ಲಮ್ಸ್ನೆಲ್ಲ ನಾನು ಕೂಡ ಸಾಲ್ವ್ ಮಾಡ್ತೀನಿ ಅಂತ ಇವನು ಲಕ್ಕಿ ಮುಂದಾಗ್ತಾನೆ. ಅಲ್ಲಿ ಏನೇನಾಗುತ್ತೆ ಏನೇನೋಗುತ್ತೆ ಇದೆಲ್ಲನೂ ಕೂಡ ನಾವು ಸಿನಿಮಾದಲ್ಲಿ ನೋಡಿ ತಿಳ್ಕೊಬೇಕು. ನಿಜ ಒಂದು ಥರ ಒಂದು ಡೀಸೆಂಟ್ ಮೂವಿ ಗುರು, ಆರಾಮಾಗಿ ನೋಡ್ಕೊಬೋದು. ಒಂದೊಳ್ಳೆ ಎಂಟರ್ಟೈನರ್ ವೇನು ಕೂಡ ಇದರಲ್ಲಿ ನಮಗೆ ಕಾಣ ಸಿಗುತ್ತದೆ. ಇದೊಂದು ಹಾರರ್ ಕಾಮಿಡಿ ಮೂವಿ, ಇದರಲ್ಲಿ ದೆವ್ವಗಳಿರುತ್ತೆ, ಬಟ್ ಯಾರಿಗೂ ಕೂಡ ಭಯ ಆಗೋದಿಲ್ಲ. ಸೃಜನ್ ಲೋಕೇಶ್ ಅವರು ಈ ಒಂದು ಸಿನಿಮಾದ ಕಥೆನ ಬರೆದು ಅವರೇ ಡೈರೆಕ್ಷನ್ನ ಮಾಡಿದ್ದಾರೆ. ಕೆಲವೊಂದು ಕಡೆ ತುಂಬ ಮೆಚ್ಯೂರಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ, ಬಟ್ ಕೆಲವೊಂದು ಕಡೆ ಸ್ವಲ್ಪ ಔಟ್ಡೇಟೆಡ್ ವರ್ಷನ್ಗೂ ಮತ್ತು ರೊಟೀನ್ನೆಸ್ಗೆ ಎಲ್ಲ ಶಿಫ್ಟ್ ಆಗಿದ್ದಾರೆ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಎಕ್ಸಾಕ್ಟಾಗಿ ಆ ಒಂದು ಕ್ಲೈಮ್ಯಾಕ್ಸ್ ನೋಡ್ತಿರ್ಬೇಕಾದ್ರೆ ಎಲ್ಲ ರೊಟೀನ್ನೆಸ್ ಬಂದ್ಬಿಡ್ತು ಇದು ಅಂತ ಅನ್ನಿಸುತ್ತೆ. ಇನ್ನು ಕಾಮಿಡಿ ವಿಷಯಕ್ಕೆ ಬಂದರೆ ತುಂಬ ಕಡೆ ಸಖತ್ತಾಗೆ ವರ್ಕ್ ಆಗಿದೆ. ಅದರಲ್ಲೂ ಕೂಡ ಬ್ಯಾಂಕ್ ರಾಬರಿ ಮಾಡೋ ಟೈಮಲ್ಲಿ ರವಿಶಂಕರ್ ಗೌಡ ಅವರ ಕಾಮಿಡಿ ಮಾತ್ರ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಅಂತ ನನಗೆ ಮಾತ್ರ. ಬಟ್ ಆ ಒಂದು ಕಾಮಿಡಿಗಳನ್ನ ನೋಡ್ತಾ ಇದ್ದರೆ ಕೆಲವೊಂದು ಕಡೆ ಸಿನಿಮಾ ಎಲ್ಲ ಔಟ್ಡೇಟ್ ಆಗ್ತಾ ಇದೆ ಅನ್ನೋ ಒಂದು ಫೀಲ್ ಕೂಡ ಬರುತ್ತೆ. ಇನ್ನು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಮೊನ್ನೆ ಸಿನಿಮಾ ಬಂತು, ಅದು ಕೂಡ ಇದೇ ಒಂದು ಹಾಸ್ಪಿಟಲ್ ಬರುತ್ತೆ, ಬಟ್ ಅಲ್ಲಿ ದೆವ್ವಗಳಿರೋದಿಲ್ಲ. ಬಟ್ ಆ ಒಂದು ಕಾನ್ಸೆಪ್ಟೇ ಆಗಿರ್ಬೋದು, ಕಳ್ತನದ ವಿಷಯದಲ್ಲಿ ಈ ಒಂದು ಕಾನ್ಸೆಪ್ಟೇ ಆಗಿರ್ಬೋದು, ಎಲ್ಲ ಸಿಮಿಲರ್ ಆಗಿದ್ದಾವೆ. ಸೇಮ್ ಬಟ್ ಡಿಫ್ರೆಂಟ್, ಬಟ್ ಸ್ಟಿಲ್ ಸೇಮ್ ಅಂತಾರಲ್ಲ ಹಂಗಿದೆ. ಇನ್ನು ಆಕ್ಟರ್ಸ್ನ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ಸೃಜನ್ ಲೋಕೇಶ್ ಅವರೇ ಬರೆದು ಸೃಷ್ಟಿ ಮಾಡಿದಂಥ ಕ್ಯಾರೆಕ್ಟರ್ನ ಅವರೇ ಚೆನ್ನಾಗೇ ಪ್ಲೇ ಮಾಡಿದ್ದಾರೆ. ಲಕ್ಕಿ ಕ್ಯಾರೆಕ್ಟರ್ನ ಅವರ ಒಂದು ಸೇಫ್ ಝೋನಲ್ಲಿ ಚೆನ್ನಾಗಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ. ಇನ್ನು ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿರೋ ರಜನಿ ಭಾರದ್ವಾಜ್ ಅವರು ಆ್ಯಸ್ ನಿಧಿಯಾಗಿ ಚೆನ್ನಾಗೇ ಮಾಡಿದ್ದಾರೆ, ಬಟ್ ಇವರ ಒಂದು ಕ್ಯಾರೆಕ್ಟರ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ ಅಂತ ನನಗನ್ನಿಸ್ತು. ಆ ಒಂದು ಲವ್ ಟ್ರ್ಯಾಕಲ್ಲಿ ಬಿಟ್ಟರೆ ಆದಮೇಲಿಂದ ಅವರ ಒಂದು ಕ್ಯಾರೆಕ್ಟರ್ ಏನೋ ಸಿನಿಮಾದಲ್ಲಿ ಜಸ್ಟ್ ಇರೋ ಥರ ಇದೆ ಅಷ್ಟೇ, ಬಟ್ ಇರೋದ್ರಲ್ಲಿ ಚೆನ್ನಾಗೇ ಮಾಡಿದ್ದಾರೆ ಅವರು ಕೂಡ ಆ ಒಂದು ಕ್ಯಾರೆಕ್ಟರ್ನ. ಬಟ್ ಆ ಒಂದು ಲವ್ ಟ್ರ್ಯಾಕು ನೋಡಿದ್ರೆ ನನಗೆ ಯಾಕೋ ಅಷ್ಟು ಕನ್ವೀನಿಯನ್ಸ್ ಅನ್ನಿಸ್ತಿಲ್ಲ. ಇನ್ನು ಗಿರಿಜಾ ಲೋಕೇಶ್ ಅವರು ಆ ಒಂದು ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ತಬ್ಲಾನಾಯಿ ಆ ಕ್ಯಾರೆಕ್ಟರ್ನ ಆ್ಯಸ್ ಯೂಸಲ್ ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಅದರಲ್ಲೂ ಅವರು ಕುಡ್ಕುನ್ ಕ್ಯಾರೆಕ್ಟರ್ ಮಾಡ್ತಿದ್ರೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ನ ಮಾಡ್ತಾರೆ. ಅದರಲ್ಲೂ ಕೆಲವೊಂದು ಸಿಚುವೇಷನಲ್ಲಿ ಆ ಒಂದು ಶೇಡ್ಸು ಒಂದೆರಡು ಕಡೆ ಕಾಣಿಸುತ್ತೆ. ಇನ್ನು ಗಿರೀಶ್ ಶಿವಣ್ಣ ಅವರು ಕೂಡ ಆ ಕ್ಯಾರೆಕ್ಟರ್ನ ಪರವಾಗಿಲ್ಲ ಚೆನ್ನಾಗಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ. ಇನ್ನು ನಿವೇದಿತಾ ಗೌಡ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಇನ್ನೊಂದು ವಿಷಯ ಗುರು, ಈ ಒಂದು ಸಿನಿಮಾಗೆ ಮ್ಯೂಸಿಕ್ ಕೊಟ್ಟಿರೋದು ಚಂದನ್ ಶೆಟ್ಟಿ. ಏನೋ ಈ ಹೆಸರು ಆ ಹೆಸರು ಕೇಳಿದಾಗ ಆ ಒಂದು ವಿಷಯನ ಮಾತಾಡಬೇಕು ಅನ್ನಿಸ್ತು. ಬಟ್ ಸಾಂಗ್ಗಳು ಡೀಸೆಂಟಾಗಿದ್ದಾವೆ. ಇದೆಲ್ಲದಕ್ಕಿಂತ ನನಗೆ ಜಾಸ್ತಿ ಅಟ್ರಾಕ್ಟ್ ಮಾಡಿದ್ದು ಅಂದರೆ ರವಿಶಂಕರ್ ಗೌಡ ಅವರ ಕಾಮಿಡಿ ಗುರು. ಆ ರಾಬ್ರಿ ಸೀನ್ ಟೈಮಲ್ಲಿ ಅವರ ಒಂದು ಕಾಮಿಡಿ ತುಂಬ ಸಖತ್ತಾಗಿ ವರ್ಕ್ ಆಯಿತು. ನಾನು ಮಾತ್ರ ಸಿಕ್ಕಾಪಟ್ಟೆ ನಗ್ಬಿಟ್ಟಿದ್ದೀನಿ. ಇನ್ನು ಕ್ಲೈಮ್ಯಾಕ್ಸು ಸ್ವಲ್ಪ ರೊಟೀನ್ನೆಸ್ಗೆ ಹೋಗುತ್ತೆ, ಸ್ವಲ್ಪ ನಾರ್ಮಲಾಗಿ ಡೀಲ್ ಮಾಡಿದ್ರೆ ಚೆನ್ನಾಗಿರೋದು. ಹೀರೋ ಅಷ್ಟು ಒಳ್ಳೆಯವನಾಗಬಾರ್ದಾಗಿತ್ತು ಅನ್ನೋ ಅನ್ನಿಸ್ತು. ಈ ಸಿನಿಮಾದಲ್ಲೇನೋ ಅವ್ರದ್ದೇ ಡೈರೆಕ್ಷನ್ನು ಎಲ್ಲರೂ ಒಪ್ಕೊಂಡ್ರು, ಬಟ್ ರಿಯಾಲಿಟಿಲಿ ಏನಾದರೂ ಹಂಗಾದರೆ ಯಾರು ಕೂಡ ಹೇಟ್ ಮಾಡ್ತಾರೆ ಅವ್ರನ್ನ. ಏನೋ ಅವರ ಒಂದು ಕ್ರಿಯೇಷನ್ನು ಅವ್ರು ಹೆಂಗೆ ಬೇಕಾದರೂ ಮಾಡ್ಕೊಳ್ಳಿ. ಬಟ್ ಸಿನಿಮಾ ಸ್ಟೋರಿ ವಿಷಯನ ಬಿಟ್ಬಿಟ್ಟು ಒಂದು ಎಂಟರ್ಟೈನರ್ ವೇನಲ್ಲಿ ಎಂಟರ್ಟೈನ್ಗೋಸ್ಕರ ಥಿಯೇಟ್ರಿಗೆ ಹೋಗ್ತೀವಿ ಅಂದರೆ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸು. ಹೋಗಿ ಟ್ರೈ ಮಾಡಿ, ನೀವು ಕೂಡ ಎಂಜಾಯ್ ಮಾಡ್ತೀರಾ. ಒಂದು ಡೀಸೆಂಟ್ ಮೂವಿ. ಇದೇ ನವಂಬರ್ 28 ರಿಲೀಸ್ ಆಗಿತ್ತು. ನಿಯರ್ ಬೈ ಥಿಯೇಟರ್ನಲ್ಲಿದ್ರೆ ನೋಡಿ, ಇಲ್ಲ OTT ಬಂದಮೇಲೆ ಆದರೂ ನೋಡಿ. ಒಂದು ಎಂಟರ್ಟೈನ್ಮೆಂಟ್ ಮೂವಿ ಇದು. ಒಂದು ಹಾರರ್ ಕಾಮಿಡಿ ಮೂವಿ ನೋಡ್ತೀರಾ ಅಂದರೆ ಇದೊಳ್ಳೆ ಚಾಯ್ಸ್ ನಿಮಗೆ. ನಾನು ಮತ್ತೆ ನಿಮಗೆ ಸಿಗ್ತಾ ಇರ್ತೀನಿ. ಬಾಯ್.